ನಾನು ಯಶ್ ಇಬ್ಬರೇ ಬಂದ್ವಿ. ಪ್ರಭು ಎಲ್ಲೂ ಕಾಣ್ತಾನೆ ಇಲ್ಲ. ಫುಲ್ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ದಶಿ ಅಮ್ಮ ಬರಲ್ಲ, ಸೊ ಅಮ್ಮ ಇಲ್ಲೇ ಇರ್ತಾರೆ. ಸೊ ಪ್ರಕುಲ್ ಫುಲ್ ಇವತ್ತು ಫ್ರೈಡೇ ಅಲ್ಲ, ನಾಳೆ ಸ್ಯಾಟರ್ಡೆ ಸಂಡೇ ರಜಾ. ಇವತ್ತೇನು ಓದ್ಕೊಳಕ್ಕೆ ಹೇಳಲ್ಲ ಅಂದ್ಬಿಟ್ಟು ನಾನು ಬಿಟ್ಟಿದ್ದೀನಿ, ನಾಳೆ ಓದಿಸೋಣ ಅಂತ. ಸೊ ಇದು ಔಟ್ಫಿಟ್ ಲಶ್ಕದಿರೋ ಫಸ್ಟು ಫ್ರಾಕ್ ಹಾಕೋಣ. ಇದು ರಿಲಯನ್ಸಲ್ಲಿ ತಗೊಂಡಿರೋದು. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಇಲ್ಲಿ ಈ ಕಡೆ ತಿರುಗು, ಇಲ್ಲ ಒಂದು ನಿಮಿಷ ಇರು, ಇಲ್ಲಿ ಹಿಂದೆ ಇದು ಡಿಸೈನ್ ಚೆನ್ನಾಗಿದೆ. ಸೊ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಚಿ ಬರೋಣ, ಮತ್ತೆ ಬಂದು ಅಡುಗೆ ಮಾಡೋಣ. ಅಷ್ಟೊತ್ತಿಗೆ ಚಪಾತಿ ಇಟ್ಟು ಕಲಿಸಿರು ಅಂತ ಹೇಳ್ತೀನಿ ಅಮ್ಮಂಗೆ. ಬಂದುಬಿಟ್ಟು ಏನಾದರೂ ಪಲ್ಯ ಮಾಡಬೇಕು. ಸೊ ತುಂಬ ಜನ ರಶ್ ಇರ್ತಾರಲ್ಲ, ಲೇಟ್ ಆಗುತ್ತಲ್ಲ ಒಂದು ಸ್ವಲ್ಪ. ಇಲ್ಲಿ ಈ ಕಡೆ ಬಲಶಿ ತಲೆ ಬಚ್ಚೋಣ, ತಲೆ ತಲೆ ತಲೆ. ಸೊ ನಾವು ಮೇಡಮ್ ಅವ್ರಿಗೂ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ. ಸೊ ಬಿಟ್ಟು ನಾನು ಹೆಂಗೆ ಅಂದರೆ ಹಾಫ್ ಡೇ ಅಂದರೆ ಒಂದು 12 ಗಂಟೆ ಹೆಂಗೆ ಆಫೀಸ್ಗೆ ಹೋಗ್ಬೇಕು, ಪರ್ಮಿಷನ್ ಕೇಳ್ಕೊಂಡು 2 ದಿನ. ಸೊ ಕಾರ್ ಬರುತ್ತೆ ಓಮ್ನಿ ಮನೆ ಮುಂದೆನೇ, ಅದ್ರಲ್ಲಿ ಕಳಿಸ್ಬೇಕು ಇವಳನ್ನ. ಜೊತೆಗೆ ನಾನು ಸ್ಕೂಟಿಲಿ ಹೋಗ್ತೀನಿ, ಹತ್ರ ಪರವಾಗಿಲ್ಲ ಅಂತ ಕಾರಲ್ಲೇ ಕಳಿಸ್ಬೇಕು. ನಾನು ಹಂಗೆ ಜೊತೆಯಲ್ಲಿ ಸ್ಕೂಟಿಲಿ ಹೋಗ್ತೀನಿ, ಇವಳು ಕಾರಲ್ಲಿ ಹೋಗ್ತಾಳೆ. ಅಲ್ಲಿ ಹೋದ್ಮೇಲೆ ಇಳಿಸ್ಕೋತಾರೆ. 10 to 11 ಇದ್ದು ನಾನು ವಾಪಸ್ ನಾನೇ ಕರ್ಕೊಂಬಂದು ಮನೆಗೆ ಬಿಡ್ತೀನಿ. ಸೊ ಈ ಥರ ಒಂದು 2 ದಿನ ಮಾಡ್ತೀನಿ, ಮಂಡೇ ಟ್ಯೂಸ್ಡೇ ಮಾಡಿ. ಆಮೇಲೆ ಅವಳೇ ಹೋಗಿ ಬರ್ತಾಳೆ, ಹತ್ಕೊಂಡು ಹೋಗಿ ಬರ್ತಾಳೆ. ಅವಳೇ ಒಂದು ವಾರ ಸೆಟ್ ಆಗಬೇಕು. ಸೊ ನಾನೊಂದು 2 ದಿನ ಪರ್ಮಿಷನ್ ಕೇಳಿಕೊಂಡು ಮಧ್ಯಾಹ್ನ ಆಫೀಸ್ಗೆ ಹೋಗಬೇಕು. ಇವಳು ನಾವು ಇವಾಗ ಒಂದು ಸ್ಕೂಲ್ಗೆ ಸೆಟ್ ಮಾಡಿಸೋದೇ ಒಂದು ರಿಸ್ಕಿ ಕೆಲಸ, ಹಾಗೆ ಟೆನ್ಷನ್ ಕೆಲಸ. ಅಳ್ದಲ್ಲೇ ಇದ್ದರೆ ಸಾಕು ಅಂತ ಅನ್ಸುತ್ತೆ. ಚೆನ್ನಾಗಿ ಆಟ ಆಡಿಕೊಂಡು ಅಲ್ಲಿ ಸ್ಕೂಲಲ್ಲಿ ಇದ್ದರೆ ಸಾಕು ಅನಿಸುತ್ತೆ. 10 to 1 ಟೈಮಿಂಗ್ಸು. ಸೊ ಸ್ಟಾರ್ಟಿಂಗ್ ಒಂದು 1 hour ಇದ್ದು ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಆಫೀಸ್ ಇದೆಯಲ್ಲ, ನನಗೆ ಅದೇ ಒಂದು ನಾನೇ ಒಂದು ಸ್ವಲ್ಪ 12ಗೆ ಹಂಗೆ ಹೋಗೋಣ 2 ದಿನ ಅಂತ. ಅಲ್ಲ ಲಕ್ಷ್ಮಿ, ಹೋಗ್ತೀಯ ಸ್ಕೂಲ್ಗೆ? ಸೊ ಇವಳೊಂದು ಸೆಟ್ ಆಗೋವರೆಗೂ ನನಗೆ ಟೆನ್ಷನ್. ಆಫೀಸಲ್ಲಿ ಇರೋವಾಗ್ಲೂ ಹೆಂಗಿರ್ತಾರೆ ಏನೋ ಅಂತ ಸ್ವಲ್ಪ ಸೆಟ್ ಆಗೋವರೆಗೂ ಒಂಥರ ನಮಗೆ ಬೇಜಾರು, ಟೆನ್ಷನು ಎಲ್ಲ ಇರುತ್ತೆ. ಸೊ ಈ ಟಾಪ್ ಕೂಡ ರಿಲಯನ್ಸಲ್ಲೇ ತೊಗೊಂಡಿದ್ದು. ಜಾಸ್ತಿ ಈ ಥರ ಟಾಪ್ಸು ಕುರ್ತೀಸ್ ಎಲ್ಲ ನಾನು ರಿಲಯನ್ಸಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಒಂಥರ ಮೆರೂನ್ ವಿತ್ ಗೋಲ್ಡ್. ತುಂಬ ಸಲ ಹಾಕ್ಕೊಂಡಿದ್ದೀನಿ, ಅಂದರೆ ರೀಸೆಂಟ್ಲಿನೇ ತೊಗೊಂಡಿರೋದು. ಇದಕ್ಕೆ ಗೋಲ್ಡ್ ಕಲರ್ ಇಲ್ಲ ಕ್ರೀಮ್ ಕಲರು ಲೆಗ್ಗಿನ್ಸ್ ಮ್ಯಾಚ್ ಆಗುತ್ತೆ. ಹೋಗೋಣ ದೇವಸ್ಥಾನಕ್ಕೆ. ಹೋಗೋಣ ಬಾ. ಸೊ ಹೋಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಪ್ರಕುಲ್ ಬಂದ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಅವನು ಆಟ ನೋಡ, ಅವ್ನು ಬಂದರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಇಲ್ಲೇ ಬಿಡ್ತೀನಿ ಅಂದ್ಕೊಂಡಿರ್ತಾನೆ. ಬರಲ್ವ ಅವನು? ಯಾಕೆ ಬರಲ್ಲ? ಅವಳಿಲ್ಲ ಬರಲ್ಲ, ಇಲ್ಲ ಅಂತವಳೆ. ನಾನು ಯಶ್ ಇಬ್ಬರೇ ಬಂದ್ವಿ. ಪ್ರಕುಲ್ ಎಲ್ಲೂ ಕಾಣ್ತಾನೆ ಇಲ್ಲ. ಫುಲ್ ಆಟಾಡಕ್ಕೆ ಹೋಗ್ಬಿಟ್ಟಿದ್ದಾನೆ. ಒಂದು ವೀಕ್ ಕಟ್ಟಾಕ್ದಂಗೆ ಆಗಿಬಿಟ್ಟಿದೆಯಲ್ಲ ಅವನಿಗೆ. ಸೊ ಇಲ್ಲೇ ಪಾರ್ಕಿಂಗ್ ಮಾಡಿ ಹೋಗಬೇಕು. ಸೊ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲಿದೆ ಅಂತ ತುಂಬ ಜನ ಕೇಳ್ತಿದ್ದೀರಾ. ಯಾರೋ ಬಿಡು. ಸೊ ಚಾಮುಂಡೇಶ್ವರಿ ದೇವಸ್ಥಾನ ಸರ್ವೋದಯ ಕಾಲೇಜ್ ಇದೆಯಲ್ಲ, ಒಕ್ಕೋತಿ ತೋಪ, ಅದ್ರ ಹಿಂದೆ ರೋಡಲ್ಲಿ ಬರುತ್ತೆ. ಬಾರ್ಲೈನ್ ರೋಡಲ್ಲಿ ಕೂಡ ಬರ್ಬೋದು. ಸೊ ಯಾಕೆ ಹೇಳಿದ್ರು ಹೇಳ್ತಾರೆ. ಸೊ ತುಮಕೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ಅಮಾವಾಸ್ಯೆ ಹುಣ್ಣಿಮೆ ದಿನವೂ ಅಷ್ಟೇ ತಾಯ್ತ ಕಟ್ಟಿಸ್ತಾ ಇರ್ತೀನಿ ಇಬ್ಬರಿಗೂ. ತುಂಬ ಜನ ಬರ್ತಾರೆ ಇಲ್ಲಿಗೆ. ಸೊ ಹೋಗ್ಬೇಕು, ಹೋಗೋಣ. ಚಾಮಿಗೆ ಹೆಂಗೆ ಕೈ ಮುಗಿಯೋದು? ತೋರಿಸು. ಎಟ್ಲಿ ಚಾಮ್ಕಿ ಮುಕ್ಕೊಂಡಿದ್ದಿ? ಹೆಂಗೆ
ಹಾಂ, ಕಂಪ್ಲೇಂಟು ಇವಳು ಏನೂ ಮಾಡಲ್ಲ. ಹಾಂ, ತಗೊಂಡ ಇದು ಗಾಡಿ ಈ ಪಕ್ಕ ಎನ್ಕಾಲ್ ಕ್ರದಶಿ ಟೆಂಪಲಿಂದ ಬಂದ್ವಿ. ಆ್ಯಂಡ್ ಲಶಿಕಾ ಎಲ್ಲೇ ಹೋದ್ರೂ ಏನೋ ಒಂದು ಆಟ ಸಾಮಾನು ಕೇಳ್ತಾನೆ ಇರ್ತಾಳೆ. ಸೊ ಅಲ್ಲಿ ಬಬ್ಬಲ್ಸ್ ಎಲ್ಲ ಜಾಸ್ತಿ ಇಟ್ಟಿದ್ರಲ್ಲ, ಸೊ ಬಬ್ಬಲ್ ಬೇಕೇ ಬೇಕು, ಕೊಡಿಸೋವರೆಗೂ ಬಿಡಲ್ಲ, ಫುಲ್ ನಾನ್ ಸ್ಟಾಪಾಗಿ ಕಿಚ್ಚಾಡ್ಬಿಡ್ತಾಳೆ. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಂತ. ಆಮೇಲೆ ಕೊಡಿಸ್ತೀನಿ ಅಂದ್ರೂ ಕೇಳಲ್ಲ, ಫುಲ್ ಹಠ ಮಾಡಿಬಿಡ್ತಾಳೆ. ಇನ್ನು ಪ್ರಕುಲ್ ಮ್ಯಾಚ್ ಬರ್ತಾಯಿತ್ತು ಇಂಡಿಯಾದು. ಸೊ ಅದನ್ನು ನೋಡ್ಕೊಂಡು ಅವ್ನು ಕೂತಿದ್ದ. ಅಮ್ಮ ಅವನು ರೋಹಿತ್ ಇದ್ದಾರೆ, ಇವರಿದ್ದಾರೆ, ಅವರಿದ್ದಾರೆ ಅಂತ ನನಗೆ ಬಂದು ಕಮೆಂಟ್ರಿ ಹೇಳ್ತಿರ್ತಾನೆಲ್ಲನೂ. ಸೊ ಶುಕ್ರವಾರದ ಅಮ್ಮ ಪೂಜೆ ಕೂಡ ಮಾಡಿದ್ದಾರೆ. ಸೊ ನಮ್ಮ ಮನೇಲೆ ಅಂದರೆ ಲಾನಲ್ಲೇ ಬೆಳೆಯುವಂಥ ಹೂವುಗಳು ಯೆಲ್ಲೋ, ಪಿಂಕು ಮತ್ತು ರೆಡ್ಡು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ್ಯಂಡ್ ಇಲ್ಲಿ ನಾನು ಚಪಾತಿ ಮತ್ತು ಕೋಸಿತ್ತು, ಕೋಸಿನ ಪಲ್ಯ ಮಾಡೋಣ, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಕೋಸಿನ ಪಲ್ಯ ಜೊತೆಗೆ ಚಪಾತಿ ತಿಂದರೆ ಸಖತ್ತಾಗಿರುತ್ತೆ. ಅಂದರೆ ಈ ಮಳೆಗೆ, ಈ ವೆದರ್ಗೆ ಅಂದ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಿಸ್ತಾ ಇದ್ದೆ. ಸೊ ನನಗಂತೂ ಡೇಟ್ ಹತ್ರ ಬಂದಂಗೆ ಲಶಿಕಾ ಸ್ಕೂಲ್ದು ನನಗೆ ಒಂಥರ ಟೆನ್ಷನ್ನು. ಹೆಂಗೆ ಹೋಗ್ತಾಳೆ ಇಷ್ಟು 3 ವರ್ಷ ಮನೇಲೆ ನಮ್ಮ ಜೊತೆನೇ ಇರ್ತಿದ್ಲು. ಸೊ ಟೈಮ್ಗೆ ಅದು ಬೇಕು ಇದು ಬೇಕು ಅಂತ ಯಾವಾಗಲೂ ತಿಂತಾಯಿದ್ಲು. ಬಟ್ ಸ್ಕೂಲಲ್ಲಿ ಹಂಗೆ ಅಲ್ವಲ್ಲ, ಅಲ್ಲೆಲ್ಲ ಟೈಮಿಗೆ ಕೊಡ್ತಾರೆ. ಅಂತ ಅದೇ ಯೋಚನೆಯಲ್ಲೇ ಇದ್ದೆ ನಾನಂತೂ ಹತ್ರ ಬರೋ ಇದು ಟೈಮಿಗೆ. ಆ್ಯಂಡ್ ಅಮ್ಮ ಇಲ್ಲಿ ಚಕ್ಲಿಗೆಲ್ಲನೂ ಪ್ರತಿಯೊಂದು ಹುರ್ಕೋತಾಯಿದ್ರು. ಕಡಲೆಬೇಳೆ, ಹುರ್ಗಡ್ಲೆ, ಹೆಸರು ಬೇಳೆ ಮತ್ತು ಉದ್ದಿನಬೇಳೆ, ಅಕ್ಕಿ ಪ್ರತಿಯೊಂದು ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾರೆ. ಸೊ ಇಲ್ಲಿ ಕೋಸಿತ್ತಲ್ಲ, ಇದರಲ್ಲೊಂದು 3/4 ಭಾಗ ಹಾಕೋತೀನಿ, ಇನ್ನೊಂದು 1/4 ಭಾಗ ಹಾಗೆ ಎತ್ತಿಟ್ಕೋತೀನಿ, ಏನಕ್ಕಾದರೂ ಫ್ರೈಡ್ ರೈಸು ಇಲ್ಲ ಪಲಾವ್ ಮಾಡಿದಾಗ ಸೊ ಯೂಸ್ ಆಗುತ್ತೆ. ಫುಲ್ಲು ಹಾಕೋದಿಲ್ಲ, ಎಷ್ಟು ಪಲ್ಯ ನಾವು ಎಷ್ಟು ತಿಂತೀವಿ ಅಷ್ಟೇ ಕ್ವಾಂಟಿಟಿಲೇ ಹಾಕ್ಬಿಡ್ತೀನಿ. ಸೊ ರೆಸಿಪಿನ ಕೂಡ ತೋರಿಸ್ತೀನಿ. ಇದು ಏನಂದರೆ ಕಟ್ ಮಾಡೋದೇ ಒಂದು ಸ್ವಲ್ಪ ಲೇಟ್ ತೊಗೊಳುತ್ತೆ ಟೈಮು. ಆ್ಯಂಡ್ ಪಲ್ಯ ಮಾಡೋದೆಲ್ಲ ಬೇಗನೆ ಒಂದು 15 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ. ಜಾಸ್ತಿ ಟೈಮ್ ಕೂಡ ಇಲ್ಲ ಕುಕ್ಕಿಂಗ್ ಮಾಡೋದ್ರಲ್ಲಿ. ಆ್ಯಂಡ್ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆನೇ, ಜಾಸ್ತಿ ಅಂತೂ ಏನಿಲ್ಲ. ಸೊ ಇದು ಏನಿದೆ ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಕೂಡ ಅಷ್ಟೇ, ಟೇಸ್ಟ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ 3/4 ಭಾಗಕ್ಕೆ ಇಷ್ಟು ಒಂದು ಸ್ವಲ್ಪ ತಟ್ಟೆ ಪೂರ್ತಿ ಆಗಿಬಿಡುತ್ತೆ ಎಲ್ಲನೂ. ಸೊ ಮೊದಲೇ ತೊಳ್ಕೊಬೇಕು, ಕೋಸು ಕಟ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ತೊಳಿಬಾರ್ದು. ಸೊ ಇಷ್ಟ ಆಗಿದೆ ಪ್ಲೇಟ್ ಪೂರ್ತಿ. ಸೊ ಇವಾಗ ಒಂದು ಕಡಾಯಿನ ತೊಗೊಂಡಿದ್ದೀನಿ ನಾನು. ಒಂದು ಕಡಾಯಿಗೆ ಒಂದು ಚೂರು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಇದು ಕಡಲೆಬೇಳೆ ಒಂಚೂರು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಅಲ್ಲಲ್ಲಿ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಇದೊಂದು ಚೂರು ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕರ್ಬೇವಿನ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು, ನಮ್ಮದು ಒಂದು ಸೈಟಲ್ಲೇ ಬೆಳೆಸಿದ್ದೀವಿ, ಕಿತ್ಕೊಂಡು ಬಂದಿರಲಿಲ್ಲ. ಸೊ ಹಂಗಾಗಿ ಖಾಲಿ ಆಗಿಬಿಟ್ಟಿತ್ತು, ಹಾಕಿಲ್ಲ. ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ಡೈರೆಕ್ಟ್ ನಾನು ಕೋಸು ಏನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕೋಸು ಏನು ಹಾಕೋತೀವಿ ಮೊದಲು ತುಂಬ ಇಷ್ಟು ಕಣ್ಣಂಗೆ ಕಾಣಿಸುತ್ತೆ, ಆಮೇಲೆ ಫ್ರೈ ಆಗ್ತಾ ಇಷ್ಟೇ ಆಗಿಬಿಡುತ್ತೆ. ಇವಾಗ ಒಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆಲೇ ಒಂದು 50% ಅಷ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಎಣ್ಣೆಲೇ ಅದು ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು 2-3 ನಿಮಿಷ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿಬಿಟ್ರೆ ಸಾಕು. ನೋಡಿ ಅಷ್ಟಿದ್ದು ಕೇವಲ ಇಷ್ಟ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೊಂದು ಸ್ವಲ್ಪ ಆಗಿಬಿಡುತ್ತೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಒಂದು ಚೂರು ಜಾಸ್ತಿ ಕೂಡ ನೀರು ಹಾಕೋಂಗಿಲ್ಲ, ಮತ್ತು ಫುಲ್ ಒಂಥರ ಗ್ರೇವಿ ಥರ ಆಗಿಬಿಡುತ್ತೆ. ಇದು ಡ್ರೈ ಇದ್ರೇ ಕೋಸು ಚೆನ್ನಾಗಿರುತ್ತೆ ತುಂಬ. ನಾನೊಂದು ಅರ್ಧ ಲೋಟ ಇಲ್ಲ 3/4 ಲೋಟದಷ್ಟು, ದೊಡ್ಡ ಲೋಟಷ್ಟು 3/4 ಲೋಟದಷ್ಟು ನಾನು ಹಾಕ್ಕೊಂಡಿದ್ದೀನಿ. ಸೊ ನೀರೆಲ್ಲ ಹೀರ್ಕೊಂಡು ಅದು ಚೆನ್ನಾಗಿ ಬೇಯುತ್ತೆ. ಸೊ ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಆಗೋಗುತ್ತೆ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ನೀವು ಇದಕ್ಕೆ ಬೇಕಿದ್ದರೆ ಕಾಯಿ ತುರಿ ಕೂಡ ಹಾಕ್ಕೋಬೋದು. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ. ಆವಾಗ ರುಚಿಯಾದ ಫಾಸ್ಟ್ ರೆಸಿಪಿ ಇದು ಕೋಸಿನ ಪಲ್ಯ ರೆಡಿ ಆಗುತ್ತೆ. ಇದನ್ನು ಕೂಡ ಡಿಫ್ರೆಂಟ್ ರೆಸಿಪೀಸಲ್ಲಿ, ಡಿಫ್ರೆಂಟ್ ಮೆಥಡ್ಸಲ್ಲಿ ಕುಕ್ ಮಾಡ್ತಾರೆ. ಅಮ್ಮ ಚಪಾತಿ ಎಲ್ಲ ಲಟ್ಟಿಸ್ಕೊಡ್ತಾಯಿದ್ರು, ನಾನು ಚಪಾತಿ ತಿರುವಾಗ್ತೀನಿ ಆ್ಯಸ್ ಯೂಶ್ವಲ್. ಸೊ ಚಪಾತಿ, ರೊಟ್ಟಿ ಏನಾದರೂ ಇದ್ದಾಗ ಅಮ್ಮ ಹೆಲ್ಪ್ ಮಾಡ್ತಾರೆ, ಚಪಾತಿ ಲಟ್ಟಿಸ್ಕೊಳ್ಳೋದು ಇಲ್ಲ ರೊಟ್ಟಿ, ಈ ಜೋಳ ರೊಟ್ಟಿ ಎಲ್ಲ ನನಗೆ ಬರಲ್ಲ, ಪೂರ್ತಿ ಅವರೇ ಎಲ್ಲ ಲಟ್ಟಿಸಿ ಎಲ್ಲ ಮಾಡ್ತಾರೆ, ನಾನು ಸುಡ್ತೀನಿ ಅಷ್ಟೇ.
ಸೊ ನಮಗೆ ಚಪಾತಿಗೆ ಆಯಿಲ್ ಇರಲೇಬೇಕು. ಡ್ರೈ ಚಪಾತಿ ನಮಗೆ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಸೊ 2 ಸೈಡು ಒಂದು ಚೂರು ಆಯಿಲ್ ಅಪ್ಲೈ ಮಾಡಿ ಚಪಾತಿ ತಿಂದ್ರೇ ನಮಗೆ ಸಮಾಧಾನ. ಸೊ ನಾಳೆ ಸ್ಯಾಟರ್ಡೆ ಸಂಡೇ ರಜಾ ಇತ್ತು ಅಂದ್ಬಿಟ್ಟು ನಾನು ಪ್ರಕುಲ್ಗೆ ಇವತ್ತು ಫ್ರೀ ಬಿಟ್ಟಿದ್ದೆ. ಸರಿ ಬಿಡು, ನಾಳೆಯಿಂದ ಓದ್ಕೋ, 2 ಡೇಸ್ ಇದೆ ಅಂದ್ಬಿಟ್ಟು ಇವತ್ತು ಫ್ರೀ ಬಿಟ್ಟಿದ್ದೆ, ಸರಿ ಫ್ರೀ ಆಗಿರು ಅಂತ. ಸೊ ಇಲ್ಲಿ ಚಪಾತಿ ಕೂಡ ರೆಡಿ ಆಗ್ತಿದೆ. ಲೈಟಾಗಿ ಮಳೆ ಬೇರೆ ಬರ್ತಾಯಿತ್ತು ಆಚೆ. ಸೊ ಅದಕ್ಕೂ ಈ ಬಿಸಿ ಬಿಸಿ ಚಪಾತಿ ಕೋಸಿಗೂ ತುಂಬಾ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಆಕಾಶ ಮಲ್ಲಿಗೆ ಅಂತಾರೆ, ಇದು ಸುಗಂಧ ರಾಜ ಕೂಡ ಅಂತಾರೆ. ನಾನು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೆ ಏನು ಹೆಸ್ರು ಅಂತಾರೆ ಅಂತ. ನಂಗೆ ಸುಗಂಧ ರಾಜ ತಲೆಯಲ್ಲಿತ್ತು ನೋಡಿ, ಅದು ಬಟ್ ಪಟ್ ಅಂತ ಬರಲಿಲ್ಲ. ಒಂದು ಹೂವಿಗೆ ಎಷ್ಟು ಸ್ಮೆಲ್ ಬರ್ತಾಯಿತ್ತು ಗೊತ್ತಾ. ಸೊ ಊಟ ಎಲ್ಲ ಆಯಿತು, ಸುಮ್ಮನೆ ವಾಕ್ ಮಾಡ್ತಾ ಇದ್ವಿ ಆಚೆ. ತಣ್ಣಗಿದೆ ಅಂತ ಮೋಡ ನೋಡಿ ಫುಲ್ಲು ತಗಲುತ್ತೆ. ಈ ಕಡೆ ಬಾ. ರಶಿ ಊಟ ಮಾಡ್ದಾ? ಏನು ತಿಂದೆ? ಚಪಾತಿ. ಅದೇನೋ ಗೊತ್ತಿಲ್ಲ, ಇವತ್ತು ಪ್ರಕುಲ್ ಅಮ್ಮ ಕೇಳಮ್ಮ ಕ್ವಶನ್ಸ್ ಕೇಳು ಅಂತ ಅವನೇ ಬಂದು ಬುಕ್ ಕೊಟ್ಟಿದ್ದ. ಬಿಡು ನಾಳೆ ಓದ್ಕೊಂಡ್ರೂ ಕೇಳಲಿಲ್ಲ. ಅವನು ಒಂದು ಸ್ವಲ್ಪ ಹೊತ್ತು ಮೂಡಿ ಒಂದು ಸತಿ ಅವನೇ ಬರ್ತಾನೆ, ನಾವು ಓದು ಅಂದಾಗ ಓದಲ್ಲ, ಅವನೇ ಬಂದಾಗ ಬೇಡ ಅಂದಾಗ ಹಿಂಗೆ ಬರೋದು. ಇದನ್ನು ಕೇಳು ಕಂಪ್ಲೀಟ್ ಆಗೋಗ್ಬಿಡುತ್ತೆ, ವರ್ಕ್ಶೀಟ್ಸ್ ಕೊಡ್ತಾರೆ ಸ್ಕೂಲಲ್ಲಿ, ಅದನ್ನು ಮಾತ್ರ ಕೇಳು ಅಂತಿದ್ದ. ಸೊ ಅದನ್ನು ಆಪ್ಷನ್ಸ್, ಆಬ್ಜೆಕ್ಟಿವ್ ಟೈಪ್ಸ್ ಎಲ್ಲ ಕೊಡ್ತಾರೆ ಇವರಿಗೆ, 3rd ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗುತ್ತೆ, ಅದನ್ನು ಮಾತ್ರ ಕೇಳ್ತಾ ಇದ್ದೆ. ಆ್ಯಂಡ್ ಡೌಟ್ಸ್ ಎಲ್ಲ ಇತ್ತಂತ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ತಾಯಿದ್ದೆ. ಸೊ ರೂಮಲ್ಲಿ ಕೂತ್ಕೊಂಡೆ ಕೆಳಗಡೆ ಓದಿಸ್ತಾ ಇದ್ದೆ. ಇಲ್ಲ ಲಶಿಕಾ ಇದ್ದರೆ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾಳೆ. ಸೊ ಹಂಗಾಗಿ ಅವಳು ಹಾಲಲ್ಲಿ ಆಟ ಆಡ್ತಿರು, ನಾನು ಒಂದು ಅರ್ಧ ಗಂಟೆಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಪ್ರತಿದಿನವೂ ಹೀಗೆ ಓದಿಸ್ತೀನಿ. ಆ್ಯಂಡ್ ಬೆಳಗ್ಗೆ ಎದ್ದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೆ ವ್ಲಾಗ್ ಇದು. ಸೊ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಫ್ರೆಶ್ ಅಪ್ ಆಗೋದು, ಬ್ರಷ್ ಮಾಡೋದು ಇದೇ ಇರುತ್ತೆ. ಸೊ ತಿಂಡಿಗೆ ಇವತ್ತು ವಾಂಗಿಬಾತ್ ಮಾಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ ಕುಕ್ಕರಲ್ಲಿ. ಸೊ ಸ್ಯಾಟರ್ಡೆ ಆ್ಯಂಡ್ ವಾಂಗಿಬಾತ್ ಎಲ್ಲರಿಗೂ ಕೂಡ ತುಂಬಾ ಫೇವ್ರೇಟು. ಸೊ ವಾರಕ್ಕೆ ಒಂದ್ಸಲ ಆದರೂ ವಾಂಗಿಬಾತ್ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಸೊ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಸೊ ನನಗೂ ಕೂಡ ಅಷ್ಟೇ ತುಂಬಾ ಫೇವ್ರೇಟ್. ಪುಳಿಯೋಗರೆ, ವಾಂಗಿಬಾತ್ ಅಂದರೆ ಇವೆರಡು ತುಂಬಾ ಇಷ್ಟ ನನಗೂ. ಸೊ ಒಂದು 4 ಉದ್ದ ಬದನೆಕಾಯಿ ತೊಗೊಂಡ್ರೆ ಸಾಕು, ನಮ್ಮ 4 ಜನಕ್ಕೆ ಕ್ಲೀನಾಗಿ ಸರಿ ಹೋಗುತ್ತೆ, ಪರ್ಫೆಕ್ಟಾಗಿ ಆಗುತ್ತೆ. ಸೊ ಕ್ಲೀನಾಗಿ ಹುಳ ಏನಾದರೂ ಇದ್ದರೆ ತೆಗೆದು ನೋಡಿ ಆಮೇಲೆ ನೀರಿಗೆ ಹಾಕಿಬಿಟ್ಟು ತೊಳೆದು ಯೂಸ್ ಮಾಡಬೇಕಾಗುತ್ತೆ. ಸೊ ಉಪ್ಪೆಲ್ಲ ಖಾಲಿ ಆಗಿಬಿಟ್ಟಿತ್ತು. ನಾನು ಕಲ್ಲುಪ್ಪು ಇಲ್ಲಾಂದರೆ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ. ನೈಸ್ ಉಪ್ಪಲ್ಲಿ ಅಷ್ಟೊಂದೇನು ನ್ಯೂಟ್ರಿಯೆಂಟ್ಸ್ ಇರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಕೂಡ ಅವಾಯ್ಡ್ ಮಾಡಿ. ಪಿಂಕ್ ಸಾಲ್ಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಕಲ್ಲುಪ್ಪಲ್ಲೂ ಕೂಡ ಅಷ್ಟೇ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಕಲ್ಲುಪ್ಪನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ವಾಂಗಿಬಾತ್ ರೈಸ್ ಐಟಮ್ಸ್ಗೆ ಮಾಡೋವಾಗೆಲ್ಲ ಕಲ್ಲುಪ್ಪು ಕಲ್ಲು ಥರ ಹಾಗೆ ಸಿಗುತ್ತೆ ನಮಗೆ. ಇನ್ನು ಸಾಂಬಾರಿಗೆಲ್ಲ ಕಲ್ಲುಪ್ಪು ಹಾಕಿದ್ರೂ ನಡೆಯುತ್ತೆ. ಸೊ ಇಂಥ ತಿಂಡಿಗಳಿಗೆ ಸ್ವಲ್ಪ ಎಲ್ಲಿ ನೈಸ್ ಉಪ್ಪು ಬೇಕು ಅನಿಸುತ್ತೋ ಅಲ್ಲಿನೆಲ್ಲ ನಾನು ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ರಾತ್ರಿನೇ ನೆನಾಕಿದ್ದೆ ಇದು ಹೆಸರು ಕಾಳು ಮೊಳಕೆ ಕಟ್ಟೋಣ ಅಂತ. ಸೊ ತುಂಬಾ ಒಳ್ಳೆಯದಲ್ಲ, ಸ್ಪ್ರೌಟ್ಸ್ ಇರೋ ಒಂದು ಕಾಳು ತಿಂದರೆ ಒಳ್ಳೆ ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂದ್ಬಿಟ್ಟು ನೆನಾಕಿದ್ದೆ. ನೆಂದಿದೆ ಚೆನ್ನಾಗಿ. ಇವಾಗ ನೀರೆಲ್ಲ ತೆಗೆದ್ಬಿಟ್ಟು ಮೊಳಕೆ ಕಟ್ಟಬೇಕು ಬಟ್ಟೆಯಲ್ಲಿ. ಇಲ್ಲಿ ವಾಂಗಿಬಾತ್ ಗೊಜ್ಜು ಕೂಡ ರೆಡಿಯಾಗಿದೆ. ವಾಂಗಿಬಾತ್ ಗೊಜ್ಜು ನಾನು ತುಂಬ ಸಲ ತೋರಿಸಿದ್ದೀನಿ ಹೇಗೆ ಮಾಡ್ತೀನಿ ನಾನು ಅಂತ. ನಾನು ಯೂಸ್ ಮಾಡೋದು MTR ವಾಂಗಿಬಾತ್ ಪೌಡ್ರು. ಕೆಲವೊಂದು ಸತಿ ನಾವು ರೆಡಿ ಮಾಡಿಸ್ಕೋತೀವಿ ವಾಂಗಿಬಾತ್ ಪೌಡ್ರು, ಪುಳಿಯೋಗರೆ ಪೌಡ್ರು. ಸೊ ಅದಿದ್ದಾಗ ಅದನ್ನು ಯೂಸ್ ಮಾಡ್ತೀವಿ, ಅದಿಲ್ಲ ಅಂದಾಗ MTRದೇ ಜಾಸ್ತಿ ಯೂಸ್ ಮಾಡೋದು. ತುಂಬಾ ಈಸಿ ಆಗುತ್ತೆ. ನಾನು ಹುಣಸೆಹಣ್ಣಲ್ಲೂ ಮಾಡ್ಬೋದು, ಟೊಮೆಟೊ ಹಾಕಿ ಕೂಡ ಮಾಡ್ಬೋದು, ಒಂದೇ ಟೇಸ್ಟ್ ಇರುತ್ತೆ. ಸೊ ರೆಸಿಪಿನ ತೋರಿಸಿದ್ದೀನಿ ಪ್ರತಿಯೊಂದು ವ್ಲಾಗ್ಸಲ್ಲೂ ನೋಡಿ. ಹೊಸ ಮಾಡಿದಾಗೆಲ್ಲ ರೆಸಿಪೀಸ್ನ ನಾನು ತೋರಿಸ್ತಾನೆ ಇರ್ತೀನಿ. ಇಲ್ಲಿ ಅನ್ನ ಹಾಕಿ ಕಲಸಿದ್ದೀನಿ ಆಗಲೇ. ಸೊ ಇದೊಂದು ಸ್ವಲ್ಪ ಏನು ಗೊತ್ತಾ, ರೈಸ್ ಐಟಮ್ ನಾವು ಏನೇ ಮಾಡಿದ್ರು, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್ ಈ ಥರದ್ದು ಏನೇ ಮಾಡಿದ್ರು ಒಂದು 15 ನಿಮಿಷ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡಿ. ಅವಾಗ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಸಡನ್ಲಿ ನಾವು ತಿಂದರೆ ಅಷ್ಟು ಟೇಸ್ಟ್ ಸಿಗಲ್ಲ. ಸೊ ನಾನು ತಿಂಡಿ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದೆ, ಹಾಲು ಕುಡಿತಾ. ಇನ್ನು ಲಶಿಕಾ ನಾನು ಬರ್ತೀನಮ್ಮ ಡ್ಯೂಟಿಗೆ ಅಂತ ಸ್ಟಾರ್ಟ್ ಮಾಡಿಕೊಂಡ್ಳು. ಅವಳು ಯಾವಾಗಲೂ ಹಿಂಗೆ ನಾನು ಬರ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ. ಆಫೀಸಿಗೆ ರೆಡಿ ಆಗಿದ್ದೀನಿ. ಸೊ ಇವತ್ತು ಸ್ವರ್ಣಪ್ರಾಶನ ಇದೆ, August 3rd ಇವತ್ತು. ಅಂದರೆ ಪುಷ್ಯ ನಕ್ಷತ್ರದಲ್ಲಿ ಮಾತ್ರ ಹಾಕೋದು ಸ್ವರ್ಣಪ್ರಾಶನ. ಸೊ ತುಂಬ ಜನ ಕೇಳಿದ್ರಿ ಇದು ಡೀಟೇಲ್ಸ್ ಬಗ್ಗೆ. ಸೊ ಅದು ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ಆಗ್ತಾರೆ, ಅಶ್ವಿನಿ ಹಾಸ್ಪಿಟ್ಲ್ ಇದೆ ರಿಂಗ್ ರೋಡಲ್ಲಿ ತುಮಕೂರು. ಸೊ
ಸೊ ಅಲ್ಲಿ ಹಾಕ್ತಾರೆ, ಅಂದರೆ ಡೇಟ್ಸ್ ಕೊಡ್ತಾರೆ ಲಿಸ್ಟು ಅಂತ, ಅಲ್ಲಿ ಹೋಗಿ ಪ್ರತಿ ತಿಂಗಳು ಇರುತ್ತೆ, ಆ ಡೇಟ್ಗೆ ಹೋಗಿ ಹಾಕಿಸ್ಬೇಕು. ಇಲ್ಲ ಅಂದರೆ ನೆಕ್ಸ್ಟ್ ಬೇರೆ ದಿನ ಹೋಗಿ ಹಾಕ್ಸೋಣ ಅಂತ ಆ ಥರದ್ದೇನಿಲ್ಲ. ಸೊ ತಿಂಗ್ಳಿಗೆ ಒಂದು ಡೇಟ್ ಕೊಡ್ತಾರೆ, ಅದರಲ್ಲೇ ಹೋಗಿ ಹಾಕ್ಸ್ಬೇಕು. ಸೊ ಇವತ್ತಿದೆ, ಒಂದು ಸ್ವಲ್ಪ ಒಂದು 15 ನಿಮಿಷ ಬೇಗ ಪರ್ಮಿಷನ್ ಕೇಳ್ಕೊಂಡು ಬರಬೇಕು. ಏನಕ್ಕೆ 6ಗೆ ಕ್ಲೋಸ್ ಮಾಡಿಬಿಡ್ತಾರೆ, 6 ಆದಮೇಲೆ ಹಾಕೋದಿಲ್ಲ. ಅದೊಂದು ಟೈಮಿಂಗ್ಸ್ ಫಾಲೋ ಮಾಡ್ತಾರೆ. ಬೆಳಗ್ಗೆ 8 to 6 ಇರುತ್ತೆ, ಬೆಳಗ್ಗೆ ಹೋಗೋಕ್ಕಾಗಲ್ಲ. ನಮಗೆ ಸ್ವಲ್ಪ ಸಂಜೆ ಒಂದು 15 ನಿಮಿಷ ಬೇಗ ಕೇಳ್ಕೊಂಡು ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಇಲ್ಲಿಂದ ದೂರ ಬೇರೆ ಇದೆ, ರಿಂಗ್ ರೋಡ್ ಅಲ್ವಾ, ಹಾಗಾಗಿ. ಸೊ ರೆಡಿಯಾಗಿದ್ದೀನಿ, ವಾಂಗಿಬಾತ್ ಮಾಡಿದೆ. ರೆಸಿಪಿನೂ ತುಂಬ ಸಲ ತೋರಿಸಿದ್ದೀನಿ, ಹಾಗಾಗಿ ತೋರಿಸಿಲ್ಲ ನಾನೇನು. ಸೊ ಇನ್ನೇನಿಲ್ಲ ಅಷ್ಟೇ. ಸೊ ಬೆಳಗ್ಗೆ ಎಲ್ಲ ಮೋಡ, ಏನೋ ಬಿಸಿಲಿತ್ತು, ಇವಾಗೆಲ್ಲ ಮತ್ತೆ ಮೋಡ ಮುಚ್ಕೋತು. ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಇವತ್ತು ಪ್ರಕುಲ್ಗೂ ರಜಾ. ಸೊ ಹೇಳಿದ್ದೀನಿ ಇಂಥದ್ದು ಓದ್ಕೋಬೇಕು. ನೆಕ್ಸ್ಟ್ ಇನ್ನು 2 ಟೆಸ್ಟ್ ಏನೋ ಇದೆ, ಮಂಡೇ ಟ್ಯೂಸ್ಡೇ. ಸೊ ಅದಾದಮೇಲೆ ಮುಗ್ದೋಗುತ್ತೆ. ಸೊ ಅಷ್ಟೇ, ನಾನು ಕೂಡ ರೆಡಿಯಾಗಿ ಹೊರಡ್ತೀನಿ. ಮತ್ತು ನನ್ನ ಬ್ಲಾಗ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ಸಿಗ್ತೀನಿ, ಓಕೆನಾ? ಅಲ್ಲಿವರೆಗೂ ಟಿಕ್ಕಿ ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.